ಹಲೋ ಗೆಳೆಯರೇ, ನಮ್ಮ ಲಾಗ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜೂನ್ 24, 2023 ದಿನಪತ್ರಿಕೆಯಲ್ಲಿರತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. UPSC ಮೇನ್ಸಲ್ಲಿ ಹೆಚ್ಚಿನ ಮಾರ್ಕ್ಸನ್ನು ನಾವು ಪಡೆದುಕೊಳ್ಬೇಕು ಅಂತಂದರೆ ನಾವು ಫೋಕಸ್ ಮಾಡಬೇಕಾಗಿರುವಂತಹ ಏರಿಯಾ ಅಂದರೆ ಎಸ್ಸೆ, ಎಥಿಕ್ಸ್ ಹಾಗೂ ಆಪ್ಷನಲ್ ಸಬ್ಜೆಕ್ಟ್. ಸೊ ಇಲ್ಲಿ ಎಸ್ಸೆಗೆ ಸಂಬಂಧಪಟ್ಟಂಥ ನಿಮ್ಮ ಸ್ಟ್ರಾಟಜಿ ಯಾವ ರೀತಿಯಾಗಿರಬೇಕು. ಈವನ್ PSI ಎಕ್ಸಾಮಿನೇಷನಲ್ಲಿ ನಿಮಗೆಲ್ಲ ತಿಳಿದಿರೋ ಪ್ರಕಾರ ಎಸ್ಸೆಗೆ ಹೆಚ್ಚು ವೇಟೇಜನ್ನು ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಸ್ಸೆಗೆ ರಿಲೇಟೆಡ್ ಇರ್ತಕ್ಕಂಥ ಒಂದು ಪ್ರಾಪರ್ ಸ್ಟ್ರಾಟಜಿ, ಯಾವ ರೀತಿಯಾಗಿ ನೀವು ಟಾಪಿಕನ್ನು ಚೂಸ್ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ಪ್ರಿಲಿಮಿನರಿ ಪ್ರಿಪ್ರೇಷನನ್ನು ಮಾಡಬೇಕು, ಹಾಗೂ ನಿಮ್ಮ ಒಂದು ಎಸ್ಸೆ ಸ್ಟ್ರಕ್ಚರ್ ಯಾವ ರೀತಿಯಾಗಿರಬೇಕು, ಈ ಎಲ್ಲ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡಲಿಕ್ಕೆ ನಿಮಗೆ ಒಂದು ಸೆಷನನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು ಓಪನ್ ಸೆಷನ್ ಇದೆ. 26ನೇ ತಾರೀಕಿನಂದು 11 o'clockಗೆ ಲಾ ಎಕ್ಸಲೆನ್ಸ್ ಬಿಲ್ಡಿಂಗಲ್ಲಿ ಈ ಒಂದು ಸೆಷನನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ರವಿ ನಂದನ್ IPS ಅವರು ಈ ಒಂದು ಸೆಷನನ್ನು ತೆಗೆದುಕೊಳ್ತಾ ಇದ್ದಾರೆ. ಏನೇ ಮಾಹಿತಿ ಬೇಕಿದ್ರೂ ಸಹ ಇಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಇನ್ಫಾರ್ಮೇಷನ್ಸನ್ನು ನೀವು ಪಡೆದುಕೊಳ್ಳಬಹುದು. ಇವತ್ತಿನ ಮೊದಲನೇ ಆರ್ಟಿಕಲನ್ನು ಭಾರತ ಹಾಗೂ US ಸಂಬಂಧಪಟ್ಟಂಥ ಬೈಲ್ಯಾಟ್ರಲ್ ಕೋಆಪರೇಷನ್ಗೆ ಸಂಬಂಧಿಸಿದಂತೆ ಕನೆಕ್ಟ್ ಮಾಡ್ಕೋಬಹುದು. ಮೋದಿಜಿಯವರ ವಿಸಿಟ್ಗೆ ಸಂಬಂಧಪಟ್ಟಂತೆ ಇದು ಆಲ್ರೆಡಿ ನಿಮಗೆ ಸೋಷಿಯಲ್ ಮೀಡಿಯಾದಿಂದ ಅವೇರ್ನೆಸ್ ಇದೆ, ಹಾಗೂ ಯೋಗ ಡೇನಿಂದನೂ ಸಹ ಸಾಕಷ್ಟು ಆರ್ಟಿಕಲ್ಸ್ಗಳು ಇವತ್ತು ಬರ್ತಾನೆ ಇದ್ದಾವೆ. ಇವತ್ತಿನ ನ್ಯೂಸ್ ಪೇಪರನ್ನು ನಾವು ಗಮನ ಹರಿಸಿದ್ದೇ ಆದರೆ US ವಿಸಿಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ನಾವು ಕಾಣಬಹುದು, ಹಾಗೂ ಸಾಕಷ್ಟು ಪೊಲಿಟಿಕಲ್ ಇಶ್ಯೂಸ್ಗಳು ಸಹ ಇದೆ. ಪೊಲಿಟಿಕಲ್ ಇಶ್ಯೂಸ್ಗಳನ್ನು ನೀವು ನೆಗ್ಲೆಕ್ಟ್ ಮಾಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಯಾವುದೇ ರೀತಿಯಂಥ ಸ್ಟೇಟ್ಮೆಂಟ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಆದರೆ ಮೋದಿಯವರ ವಿಸಿಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾಗಿ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಈ ಟಾಪಿಕನ್ನು ಕನೆಕ್ಟ್ ಮಾಡುವಂಥದ್ದು. ಮೊದಲ ಹಂತದಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂಥ ಒಂದು ಟಾಕ್ ನಡೀತಾ ಇದೆ. ಯಾವ ರೀತಿಯಾಗಿ ಟೆಕ್ನಾಲಜಿ ಟ್ರಾನ್ಸ್ಫರನ್ನು ಮಾಡ್ತಾ ಇದ್ದಾರೆ ಏರ್ ಕ್ರಾಫ್ಟ್ಗೆ ಸಂಬಂಧಿಸಿದಂತೆ, ಅದರಲ್ಲೂ ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ MK2. ಇಲ್ಲಿ 80% ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡಬೇಕು. ಜೆಟ್ ಎಂಜಿನ್ ಡೀಲ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡೋದಾದರೆ ಜನರಲ್ ಎಲೆಕ್ಟ್ರಿಕ್ ಹಾಗೂ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮಧ್ಯೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು ಅನ್ನುವಂಥ ಒಂದು ಅಗ್ರಿಮೆಂಟಿಗೆ ಬರ್ತಾ ಇದ್ದಾರೆ. ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು F414 ಅಂತಕ್ಕಂಥ ಒಂದು ಎಂಜಿನನ್ನು ಬಳಕೆ ಮಾಡ್ಕೋತಾ ಇದ್ದೀವಿ. ಈ ಒಂದು ಎಂಜಿನನ್ನು ಯಾರು ತಯಾರು ಮಾಡ್ತಾ ಇದ್ದಾರೆ ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಇವರಿಗೆ ಬೇಕಾಗುವಂಥ ಒಂದು ಟೆಕ್ನಾಲಜಿ ಟ್ರಾನ್ಸ್ಫರನ್ನು ಮಾಡಬೇಕು ಅನ್ನುವಂಥ ಅಗ್ರಿಮೆಂಟ್ಗೆ ಬರ್ತಾ ಇದ್ದಾರೆ. ಈ ಮೊದಲು ನಾವು ಅಗ್ರಿ ಆಗಿದ್ವಲ್ಲ, ಆ ಸಂದರ್ಭದಲ್ಲಿ ಕೇವಲ 58% ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗ್ತಾ ಇತ್ತು. 2012ರಲ್ಲಿ ಆಗಿರತಕ್ಕಂಥ ಒಂದು ಅಗ್ರಿಮೆಂಟ್. ಸೇಮ್ ಎಂಟಿಟಿಗಳ ಮಧ್ಯೆ ಅಗ್ರಿಮೆಂಟ್ ಅಥವಾ ಟೆಕ್ನಾಲಜಿ ಟ್ರಾನ್ಸ್ಫರನ್ನು ನಾವು ಕಾಣಬಹುದು. ಇವಾಗ ಈ ಒಂದು 58%ನ್ನು 80%ಗೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಕ್ರಿಟಿಕಲ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗೋದನ್ನು ನಾವು ಕಾಣುವಂಥದ್ದು. ಇದರಿಂದ ಭಾರತಕ್ಕೆ ಬೆನಿಫಿಟ್ ಆಗೋದನ್ನು ಕಾಣ್ಬೋದು. ಇದರಿಂದ ನಾವು ಏನು ಅನಲೈಸ್ ಮಾಡ್ಬೋದು, ಭಾರತದ ಮೇಲೆ ಇಟ್ಟಿರುವಂಥ ಒಂದು ಟ್ರಸ್ಟ್, US ಇವತ್ತು ಭಾರತದ ಮೇಲೆ ಟ್ರಸ್ಟನ್ನು ಯಾವ ರೀತಿಯಾಗಿ ಇಡ್ತಾ ಇದೆ ಅನ್ನುವಂಥ ಎಕ್ಸಾಂಪಲನ್ನು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಭಾರತನೂ ಸಹ ಇವತ್ತು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸಹಕಾರಿ ಆಗ್ತಕ್ಕಂಥ ಟೆಕ್ನಾಲಜಿಯನ್ನು ಪ್ರೊವೈಡ್ ಮಾಡ್ತಾ ಇದೆ ಅನ್ನುವಂಥ ಒಂದು ಡೈಮೆನ್ಷನನ್ನು ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ US ಕಾಂಗ್ರೆಸ್ ನಡಿನಲ್ಲಿ 2 ರೀತಿಯಂಥ ಲೆಜಿಸ್ಲೇಷನ್ಗೆ ಅವರು ಅಗ್ರಿ ಮಾಡಬೇಕು ಅಥವಾ ಅಪ್ರೂವಲನ್ನು ಕೊಡಬೇಕು. ಎಕ್ಸ್ಪೋರ್ಟ್ ಅಡ್ಮಿನಿಸ್ಟ್ರೇಷನ್ ರೆಗ್ಯುಲೇಷನ್ ಆಗಿರ್ಬೋದು ಮತ್ತು ಇಂಟರ್ನ್ಯಾಷನಲ್ ಟ್ರಾಫಿಕ್ ಇನ್ ಆರ್ಮ್ಸ್ ರೆಗ್ಯುಲೇಷನ್ ಅನ್ನುವಂಥ 2 ಲೆಜಿಸ್ಲೇಷನ್ಗೆ ಅವರು ಅಪ್ರೂವಲನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ಅವರು ನಮಗೆ ಟೆಕ್ನಾಲಜಿನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. 2 ರೀತಿಯಾದಂಥ ಲೆಜಿಸ್ಲೇಷನ್, ಎಕ್ಸ್ಪೋರ್ಟ್ ಅಡ್ಮಿನಿಸ್ಟ್ರೇಷನ್ ರೆಗ್ಯುಲೇಷನ್ಸ್ ಹಾಗೂ ಇಂಟರ್ನ್ಯಾಷನಲ್ ಟ್ರಾಫಿಕ್ ಇನ್ ಆರ್ಮ್ಸ್ ರೆಗ್ಯುಲೇಷನ್ ಅನ್ನುವಂಥ 2 ಲೆಜಿಸ್ಲೇಷನ್ಸ್ಗಳು. ಭಾರತ ಈ ಒಂದು ಟೆಕ್ನಾಲಜಿ ಕೋಆಪರೇಷನ್ ಮುಖಾಂತರ ಹೆಚ್ಚು ಬೆನಿಫಿಟನ್ನು ಪಡೆದುಕೊಳ್ಳುತ್ತೆ. ಇದರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕೆಪಾಬಿಲಿಟಿ ಎನ್ಹ್ಯಾನ್ಸ್ ಆಗುತ್ತೆ. US ಸಹ ಭಾರತದ ಒಂದು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಮೇಲೆ ಟ್ರಸ್ಟನ್ನು ಮಾಡ್ತಾ ಇದೆ. ಟೆಕ್ನಾಲಜಿನೂ ಸಹ ಟ್ರಾನ್ಸ್ಫರ್ ಮಾಡೋದರಲ್ಲಿ ಸೇಫ್ ಅನ್ನುವಂಥ ಒಂದು ಆಟಿಟ್ಯೂಡನ್ನು ಹೊಂದಿದೆ ಅಂತ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಪ್ರಸ್ತುತವಾಗಿ ಡಿಸ್ಕಷನಲ್ಲಿ ಫೋಕಸ್ ಮಾಡ್ತಕ್ಕಂಥ ಏರಿಯಾಗಳಂತಂದರೆ ಹೈ ಎಂಡ್ ಡಿಫೆನ್ಸ್ ಕೋಆಪರೇಷನ್ ಆಗಿರ್ಬೋದು, ಹಾಗೂ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ಇವರು ಫೋಕಸ್ ಮಾಡ್ತಾ ಇದ್ದಾರೆ. ಸೆಮಿ ಕಂಡಕ್ಟರ್ನ ಇಂಪಾರ್ಟೆನ್ಸ್ ಇವತ್ತು ಹೆಚ್ಚಾಗ್ತಾ ಇರೋದ್ರಿಂದ, ಅದರಲ್ಲೂ ಚೈನಾದ ಒಂದು ಮೊನೋಪೋಲಿಯನ್ನು ಕನ್ಸಿಡರ್ ಮಾಡ್ತಾ ಇವತ್ತು 2 ಕಂಟ್ರಿಗಳು ಸಹ ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್ಗಳ ಮೇಲೆ ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಹೈ ಎಂಡ್ ಡಿಫೆನ್ಸ್ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆ
ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಇವರು ಫೋಕಸನ್ನು ಮಾಡ್ತಾ ಇದ್ದಾರೆ. ಕ್ಲೀನ್ ಎನರ್ಜಿ ಇರ್ಬೋದು ಹಾಗೂ ಎಮರ್ಜಿಂಗ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಕೋಆಪರೇಷನನ್ನು ಇದು ಆಲ್ರೆಡಿ ನೋಡಿದ್ವಿ. ಫ್ಯೂಚರಲ್ಲಿ ನಾವು ಹೇಗೆ ನಮ್ಮ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡಬೇಕು ಅಂತ ಎರಡೂ ಕಂಟ್ರಿಗಳು ಟಾಕನ್ನು ನಡೆಸ್ತಾ ಇದ್ದಾವೆ. ಇದರ ಜೊತೆಗೆ ಯುನೈಟೆಡ್ ಸ್ಟೇಟ್ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮೆಂಬರ್ಸ್ಗಳು ಬಿಡನ್ ಅವರಿಗೆ ಒಂದು ರಿಕ್ವೆಸ್ಟ್ ಲೆಟರ್ನ ಕೊಟ್ಟಿದ್ದಾರೆ. ಈ ಒಂದು ಲೆಟರಲ್ಲಿರುವಂತಹ ಮ್ಯಾಟರ್ ಏನಿದೆ ಅಂತಂದರೆ, ಮೋದಿಜಿ ಅವರಿಗೆ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು ಅಥವಾ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಇಶ್ಯೂಗಳು ಭಾರತದಲ್ಲಿ ಹೆಚ್ಚಾಗ್ತಾ ಇದ್ದಾವೆ, ಈ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸಬೇಕು ಅಂತ ಬಿಡನ್ ಅವರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಆರ್ಟಿಕಲ್ಸಲ್ಲಿ ನಾವು ಇದನ್ನು ಕಾಣಬಹುದು. ಆದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಎರಡೂ ಕಂಟ್ರಿಗಳು ಬಯಲ್ಯಾಟ್ರಲ್ ಕೋಆಪರೇಷನಲ್ಲಿ ಯಾವ ಸೆಕ್ಟರ್ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಟೆಲಿಕಮ್ಯುನಿಕೇಷನ್ ಮೇಲೂ ಸಹ ಫೋಕಸನ್ನು ಮಾಡ್ತಾ ಇದ್ದಾರೆ. ಗ್ಲೋಬಲ್ ಲೆವೆಲಲ್ಲಿ ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂತೆ ಇರಬಹುದು, ಗ್ಲೋಬಲ್ ಡಿಜಿಟಲ್ ಇನ್ಕ್ಲೂಷನನ್ನು ಮಾಡಬೇಕು ಅನ್ನುವಂಥದ್ದಾಗಿ ಎರಡೂ ಕಂಟ್ರಿಗಳು ವಿಷನನ್ನು ಹೊಂದಿದ್ದಾವೆ. ಇವತ್ತು 5G ಟೆಕ್ನಾಲಜಿ, 6D ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆಯೂ ಸಹ ಜಾಯಿಂಟ್ ಸ್ಟೇಟ್ಮೆಂಟ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಪಬ್ಲಿಕ್ ಪ್ರೈವೇಟ್ ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡಬೇಕು, ಹೇಗೆ ವೆಂಡರ್ಸ್ ಮತ್ತು ಆಪರೇಟರ್ಸ್ಗಳ ಮಧ್ಯೆ ಒಂದು ಕೋಆಪರೇಷನನ್ನು ಕ್ರಿಯೇಟ್ ಮಾಡಬೇಕು, ಇಂಡಿಯಾಸ್ ಭಾರತ್ 6G ಅಲಯನ್ಸ್ ಆಗಿರ್ಬೋದು ಹಾಗೂ US ನೆಕ್ಸ್ಟ್ G ಅಲಯನ್ಸ್ ಇವುಗಳ ಮಧ್ಯೆ ಒಂದು ಲೀಡರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅನ್ನುವಂಥ ಕೋಆಪರೇಷನನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಹಾಗೂ ಈ ಒಂದು ಟೆಕ್ನಾಲಜಿ ಕೋಆಪರೇಷನ್ನ ಮುಖಾಂತರ ಚೈನಾದ ಇನ್ಫ್ಲೂಯೆನ್ಸನ್ನು ಕಡಿಮೆ ಮಾಡಬೇಕು. ಚೈನಾ ಇವತ್ತು 5G ಟೆಕ್ನಾಲಜಿಯನ್ನು ಸಾಕಷ್ಟು ಕಂಟ್ರೀಸ್ಗಳಿಗೆ ಆಫರ್ ಮಾಡ್ತಾ ಇದೆ. ಇದರಿಂದ ರೀಜನಲ್ ಲೆವೆಲಲ್ಲಿ ಒಂದು ಹೆಜಿಮೋನಿಯನ್ನು ಸಹ ಇವತ್ತು ಅಚೀವ್ ಮಾಡಲಿಕ್ಕೆ ಅದು ಮುಂದಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಭಾರತ ಮತ್ತು US ಮಧ್ಯೆ ಟೆಕ್ನಾಲಜಿ ರಿಲೇಟೆಡ್ ಇರತಕ್ಕಂಥ ಒಂದು ಕೋಆಪರೇಷನ್ ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥ ಟ್ರಯಲ್ಸ್ಗಳು ಸಹ ನಾವು ಕಂಡಕ್ಟ್ ಮಾಡಬೇಕು ಅನ್ನುವಂಥದ್ದಾಗಿ ಎರಡೂ ಕಂಟ್ರಿಗಳು ಇವತ್ತು ಕೋಆಪರೇಷನ್ ಅಡಿಯಲ್ಲಿ ಮುಂದಾಗ್ತಾ ಇದ್ದಾವೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿ ಆಗಿದೆ, ಬ್ರಿಡ್ಜಿಂಗ್ ದ ಗ್ಯಾಪ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದಾದರೆ GS ಪೇಪರ್ 2 ಅಡಿನಲ್ಲಿ ಸೋಷಿಯಲ್ ಜಸ್ಟಿಸ್, ವುಮನ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ ಆಗಿರಬಹುದು ಹಾಗೂ GS ಪೇಪರ್ 3 ನಡಿನಲ್ಲಿ ಇಂಪಾರ್ಟೆಂಟ್ ಇಂಡೆಕ್ಸಸ್ ಸೆಕ್ಷನಲ್ಲೂ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ ನಡಿನಲ್ಲಿ ಗ್ಲೋಬಲ್ ಲೆವೆಲಲ್ಲಿ ರಿಲೀಸ್ ಮಾಡ್ತಕ್ಕಂಥ ಇಂಡೆಕ್ಸಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ನಾವು ಇದು ಆಲ್ರೆಡಿ ಚರ್ಚೆಯನ್ನು ಮಾಡಿದ್ದೀವಿ. ಭಾರತದ ಒಂದು ರ್ಯಾಂಕಿಂಗ್ 127 ಇದೆ ಔಟ್ ಆಫ್ 146 ಕಂಟ್ರೀಸ್. ಯಾರು ರಿಲೀಸ್ ಮಾಡ್ತಾರೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇದು ಆಲ್ರೆಡಿ ನಾವು ನೋಡಿದ್ದೀವಿ. ಆ್ಯನ್ಯುವಲ್ ಬೇಸಿಸ್ ಮೇಲೆ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ರಿಪೋರ್ಟನ್ನು ರಿಲೀಸ್ ಮಾಡ್ತಾ ಇದ್ದಾರೆ. 2023ರ ರಿಪೋರ್ಟು ಸಹ ಇವತ್ತು ರಿಲೀಸ್ ಆಗಿದೆ. ಯಾರು ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಈ ಒಂದು ಆರ್ಟಿಕಲ್ ನಡಿಯಲ್ಲಿ ವೇ ಫಾರ್ವರ್ಡನ್ನು ಕಾಣ್ತಾ ಇದ್ದೀವಿ. ಯಾವ ರೀತಿಯಾಗಿ ನಾವು ರ್ಯಾಂಕಿಂಗನ್ನು ಇಂಪ್ರೂವೈಸ್ ಮಾಡ್ಬೋದು, ಹೇಗೆ ಮಹಿಳೆಯರ ಮೇಲೆ ನಾವು ಫೋಕಸನ್ನು ಮಾಡ್ಬೋದು ಅನ್ನುವಂತಹ ಫ್ರೇಮ್ ವರ್ಕನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಮೇನ್ಸಲ್ಲಿ ನಾವು ಡೈಮೆನ್ಷನ್ಸನ್ನು ಕವರ್ ಮಾಡ್ಬೋದು. ಸೊಲ್ಯೂಷನ್ ಓರಿಯೆಂಟೆಡ್ ಇರತಕ್ಕಂಥ ಅಪ್ರೋಚನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಗ್ಲೋಬಲ್ ಜೆಂಡರ್ ಗ್ಯಾಪ್ ನಡಿನಲ್ಲಿರ್ತಕ್ಕಂತಹ ಫ್ರೇಮ್ ವರ್ಕಲ್ಲಿ ನಾವು ಪಿಲ್ಲರ್ಸ್ಗಳನ್ನು ನೋಡಿದ್ವಿ. ಇದು ಆಲ್ರೆಡಿ 4 ರೀತಿಯಂಥ ಪಿಲ್ಲರ್ಸ್ಗಳಾಗಿರ್ಬೋದು, 4 ರೀತಿಯಂಥ ಪ್ಯಾರಾಮೀಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ. ಪಿಲ್ಲರ್ 1 ನಡಿನಲ್ಲಿ ನೋಡೋದಾದರೆ ಎಕನಾಮಿಕ್ ಪಾರ್ಟಿಸಿಪೇಷನ್ ಹಾಗೂ ಎಕನಾಮಿಕ್ ಆಸ್ಪೆಕ್ಟ್ಸ್ಗಳ ಒಂದು ಅಪಾರ್ಚುನಿಟಿ ಯಾವ ರೀತಿಯಾಗಿದೆ ಅನ್ನುವಂಥದ್ದಾಗಲಿ. ಎಕನಾಮಿಕ್ ಪಾರ್ಟಿಸಿಪೇಷನ್ ಆ್ಯಂಡ್ ಅಪಾರ್ಚುನಿಟಿಯನ್ನು ಪಿಲ್ಲರ್ 1ನಲ್ಲಿ ಕಾಣ್ತಾ ಇದ್ದೀವಿ. ಪಿಲ್ಲರ್ 2 ನಡಿನಲ್ಲಿ ಎಜುಕೇಷನಲ್ ಅಟೈನ್ಮೆಂಟ್, ಶೈಕ್ಷಣಿಕ ಹಂತ ಯಾವ ರೀತಿಯಾಗಿದೆ ಮಹಿಳೆಯರದು ಅಂತ ಕನ್ಸಿಡರ್ ಮಾಡ್ತಾರೆ. ಪಿಲ್ಲರ್ 3 ನಡಿನಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೆಲ್ತ್ ಆ್ಯಂಡ್ ಸರ್ವೈವಲ್ ಆಸ್ಪೆಕ್ಟನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೂ ಪಿಲ್ಲರ್ 4 ನಡಿನಲ್ಲಿ ನೋಡಿದರೆ ಪೊಲಿಟಿಕಲ್ ಎಂಪವರ್ಮೆಂಟ್ಗೆ ಸಂಬಂಧಪಟ್ಟಂತೆ ಭಾರತ ಇವತ್ತು ಪೊಲಿಟಿಕಲ್ ಎಂಪವರ್ಮೆಂಟ್ನಲ್ಲಿ ಇಂಪ್ರೂವೈಸನ್ನು ಕಾಣ್ತಾ ಇದೆ. ಲೋಕಲ್ ಗವರ್ನೆನ್ಸಲ್ಲೂ ಸಹ ಭಾರತ ರಿಪ್ರೆಸೆಂಟೇಷನನ್ನು ಕನ್ಸಿಡರ್ ಮಾಡಿದರೆ 40% ರಿಪ್ರೆಸೆಂಟೇಷನನ್ನು ಮಹಿಳೆಯರು ಲೋಕಲ್ ಗವರ್ನೆನ್ಸಲ್ಲಿ ಹೊಂದಿದ್ದಾರೆ. ಪೊಲಿಟಿಕಲ್ ಎಂಪವರ್ಮೆಂಟನ್ನು ನಾವಿಲ್ಲಿ ಕಾಣ್ಬೋದು. ಇದಕ್ಕೆ ಕಾರಣ ಯಾವ ರೀತಿಯಾಗಿರ್ಬೋದು, ಲೋಕಲ್ ಗವರ್ನೆನ್ಸಲ್ಲಿ ಮಹಿಳೆಯರಿಗೆ ರಿಸರ್ವೇಷನನ್ನು ಪ್ರೊವೈಡ್ ಮಾಡಿದ್ದೀವಿ. ಇದರಿಂದಾಗಿ ಅವರು ಸಹ ಪೊಲಿಟಿಕಲಿ ಎಂಪವರ್ ಆಗ್ತಾ ಇದ್ದಾರೆ. ಇವಾಗ ನಾವು ಲೋಕಸಭೆ ಮತ್ತು ಅಸೆಂಬ್ಲಿ ಸೀಟ್ಗಳಲ್ಲಿ ಇವರಿಗೆ ರಿಸರ್ವೇಷನನ್ನು ಪ್ರೊವೈಡ್ ಮಾಡಬೇಕು. 33% ರಿಸರ್ವೇಷನ್ ಮಾಡಬೇಕು ಅನ್ನುವಂಥ ಒಂದು ಬಿಲ್ ಏನಿದೆಯಲ್ಲ, ಇದನ್ನು ನಾವು ಬೇಗ ಪಾಸ್ ಮಾಡಬೇಕು ಅನ್ನುವಂಥ ಒಂದು ಕನ್ಸಿಡ್ರೇಷನ್ ಅಥವಾ ಕನ್ಸರ್ನನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಪೆಂಡಿಂಗ್ ಆಗಿದೆ. ವುಮನ್ಸ್ ರಿಸರ್ವೇಷನ್ ಬಿಲ್ ನಡಿನಲ್ಲಿ ನಾವು ಲೋಕಸಭೆ ಮತ್ತು ಸ್ಟೇಟ್ ಅಸೆಂಬ್ಲೀಸ್ಗಳಲ್ಲಿ 33% ರಿಸರ್ವೇಷನನ್ನು ಮಹಿಳೆಯರಿಗೆ ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದನ್ನು ಪಾಸ್ ಮಾಡಬೇಕು ಅಂತ. ಇನ್ನು 1963ನಲ್ಲಿ ನಾಗಾಲ್ಯಾಂಡ್ಗೆ ನಾವು ಸ್ಟೇಟ್ಹುಡ್ಡನ್ನು ಪ್ರೊವೈಡ್ ಮಾಡಿದ್ದೀವಿ. 2023ರಲ್ಲಿ ನಾವು ಪ್ರಥಮ ಮಹಿಳೆ MLA ಆಗಿರೋದನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ನಾವು ಪೊಲಿಟಿಕಲ್ ರಿಪ್ರೆಸೆಂಟೇಷನನ್ನು ಎಂಫಸಿಸ್ ಮಾಡೋದಾದರೆ ಎಷ್ಟು ಲ್ಯಾಗ್ ಇದೆ ಅಂತ ಹೇಳ್ತಾ ಇದ್ದಾರೆ.
ಈ ನಿಟ್ಟಿನಲ್ಲಿ ಮಹಿಳೆಯರಿಗೆ ನಾವು ಪೊಲಿಟಿಕಲಿ ಪ್ರಾಪರ್ ಆಗಿರುವಂಥ ಒಂದು ರಿಪ್ರೆಸೆಂಟೇಷನನ್ನು ತರಬೇಕು ಅಂತಂದರೆ ಈ ಬಿಲ್ಲನ್ನು ಪಾಸ್ ಮಾಡಬೇಕು ಅನ್ನುವಂಥ ಎಂಫಸಿಸನ್ನು ಕಾಣುವಂಥದ್ದು. ಇಲ್ಲಿ ಮಹಿಳೆಯರು ಮನೆಯಲ್ಲಿ ಮಾಡ್ತಕ್ಕಂಥ ವರ್ಕಿಗೆ ಯಾವುದೇ ರೀತಿಯಾದಂತಹ ವೇಜನ್ನು ನಾವು ಪ್ರೊವೈಡ್ ಮಾಡ್ತಾ ಇಲ್ಲ. ಅವರ ಒಂದು ಟೈಮ್ ಆಗಿರ್ಬೋದು, ಅವರ ಒಂದು ಎನರ್ಜಿ ಆಗಿರ್ಬೋದು ಮನೆಯ ಒಂದು ಕೆಲಸದಲ್ಲೇ ಹೋಗ್ಬಿಡುತ್ತೆ. ಹಾಗಾಗಿ ಅವರು ಪೇಯ್ಡ್ ವರ್ಕ್ ಮಾಡಲಿಕ್ಕೆ ಎನರ್ಜಿ ಇಲ್ಲದೆ ಇರುವಂತೆ ಆಗುತ್ತೆ ಅನ್ನುವಂಥ ಒಂದು ಕನ್ಸರ್ನ್ ಆಗಿರ್ಬೋದು. ಹಾಗೂ ಅವ್ರಿಗೆ ಬೇಕಾಗುವಂಥ ಒಂದು ಸ್ಕಿಲ್ಲನ್ನು ನಾವು ಪ್ರೊವೈಡ್ ಮಾಡಬೇಕು. ಟೆಕ್ನಿಕಲ್ ಸ್ಕಿಲ್ಲನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಅವರ ಇನ್ಕಮ್ಮು ಸಹ ಇನ್ಕ್ರೀಸ್ ಆಗುತ್ತೆ. ಇವತ್ತು ಟೆಕ್ನಿಕಲ್ ರೋಲ್ ನಡಿನಲ್ಲಿ ಸೀನಿಯರ್ ಪೊಸಿಷನನ್ನು ಮಹಿಳೆಯರು ಹೊಂದಿರೋದು ತುಂಬ ಕಡಿಮೆ ಇದೆ. ಮಹಿಳೆಯರ ಶೇರ್ ಏನಿದೆಯಲ್ಲ ಲೀಡರ್ಶಿಪ್ ನಡಿನಲ್ಲಿ, ಅದರಲ್ಲೂ ಟೆಕ್ನಿಕಲ್ ರಿಲೇಟೆಡ್ ಇರತಕ್ಕಂತಹ ಆಸ್ಪೆಕ್ಟ್ ನಡಿನಲ್ಲಿ ಲೀಡರ್ ಪೊಸಿಷನನ್ನು ಹೊಂದಿರುವಂತಹ ಸಂಖ್ಯೆ ತುಂಬ ಕಡಿಮೆ ಇರೋದ್ರಿಂದ ಅವರಿಗೆ ಬೇಕಾಗಿರುವಂಥ ಒಂದು ಸ್ಕಿಲ್ ಸೆಟ್ಟನ್ನು ಸಹ ನಾವು ಪ್ರೊವೈಡ್ ಮಾಡಬೇಕು. ಜೊತೆಗೆ ಅವರ ಆದಾಯವನ್ನು ಸಹ ಹೆಚ್ಚಿಸಬೇಕು ಅಂತ. ಸೊ ಅವರ ಒಂದು ವೇಜ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟ್ ಆಗಿರ್ಬೋದು, ಅವರಿಗೆ ಬೇಕಾಗ್ತಕ್ಕಂಥ ಪೊಸಿಷನ್ಸ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದಾಗಲಿ, ಸ್ಕಿಲ್ಸ್ಗಳನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ, ಹಾಗೂ ಅವರಿಗೆ ಬೇಕಾಗುವಂಥ ಒಂದು ಶಿಕ್ಷಣವನ್ನು ಸಹ ನಾವು ಇಲ್ಲಿ ಪ್ರೊವೈಡ್ ಮಾಡಬೇಕು. ಮತ್ತು ಅವರಿಗೆ ಬೇಕಾಗುವಂಥ ಒಂದು ನ್ಯೂಟ್ರಿಷನಲ್ ಆಸ್ಪೆಕ್ಟನ್ನು ಸಹ ಕನ್ಸಿಡರ್ ಮಾಡಬೇಕಾಗುತ್ತೆ. ಇನ್ನು ಬಾಲ್ಯ ವಿವಾಹವನ್ನು ತಡೆಗಟ್ಟೋದು ಸಹ ಅತಿ ಮುಖ್ಯ. ಬಾಲ್ಯ ವಿವಾಹದಿಂದ ಮಹಿಳೆಯರ ಹೆಲ್ತು ಸಹ ಕೆಟ್ಟು ಹೋಗುತ್ತೆ. ಇನ್ನು ಮಗುವಿನ ಮೇಲೂ ಸಹ ಸಾಕಷ್ಟು ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡುತ್ತೆ. ಇಬ್ಬರ ಹೆಲ್ತು ಸಹ ಇಲ್ಲಿ ಹಾಳಾಗುತ್ತೆ. ಈ ನಿಟ್ಟಿನಲ್ಲಿ ಸೋಷಿಯಲ್ ನಾರ್ಮ್ಸ್ಗಳನ್ನು ನಾವು ತಡೆಗಟ್ಟೋದ್ರ ಮುಖಾಂತರ ಮಹಿಳೆಯರಿಗೆ ಬೇಕಾಗ್ತಕ್ಕಂಥ ಒಂದು ನ್ಯೂಟ್ರಿಷನ್, ಎಜುಕೇಷನ್ ಹಾಗೂ ಸ್ಕಿಲ್ ಸೆಟ್ಸ್ಗಳನ್ನು ಪ್ರೊವೈಡ್ ಮಾಡೋದ್ರೊಂದಿಗೆ ಪ್ರಾಪರ್ ಆಗಿರ್ತಕ್ಕಂಥ ವೇಜನ್ನು ಸಹ ನಾವಿಲ್ಲಿ ಪ್ರೊವೈಡ್ ಮಾಡಬೇಕು. ಅವರಿಗೆ ಬೇಕಾಗುವಂಥ ಒಂದು ರಿಪ್ರೆಸೆಂಟೇಷನನ್ನು ಸಹ ನಾವಿಲ್ಲಿ ಕೊಡಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಪೆಟ್ರಾರ್ಕಿಯಲ್ ಸಿಸ್ಟಮ್ ಮತ್ತು ಕಲ್ಚರಲ್ ನಾರ್ಮ್ಸ್ನ ಮುಖಾಂತರ ಮಹಿಳೆಯರ ಒಂದು ಸೇಫ್ಟಿಯ ಕನ್ಸರ್ನನ್ನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಹೋದರೆ ಅವರು ಇವತ್ತು ಹೆಚ್ಚು ಇನ್ಕಮನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಈ ಎಲ್ಲ ಸ್ಥಿತಿಗತಿಗಳನ್ನು ಇಂಪ್ರೂವೈಸ್ ಮಾಡಬೇಕು ಅಂತಂದರೆ ಜಾಬ್ ಅಶ್ಯೂರ್ಡ್ ಎಜುಕೇಷನ್ಸನ್ನು ಅವ್ರಿಗೆ ನಾವು ಪ್ರೊವೈಡ್ ಮಾಡಬೇಕು. ಅವರು ತೆಗೆದುಕೊಂಡು ಇರತಕ್ಕಂಥ ಒಂದು ಶಿಕ್ಷಣಕ್ಕೆ ಸರಿಯಾದಂತಹ ಜಾಬ್ಗಳನ್ನು ಕ್ರಿಯೇಟ್ ಮಾಡಬೇಕು. ಆಟೋಮೆಟಿಕ್ಲಿ ಅವರ ಒಂದು ಗ್ರೋತನ್ನು ಕಾಣ್ಬೋದು. ನಾವು ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂತಹ ಇಂಡೈಸಸ್ಗಳನ್ನು ಸಹ ಇಂಪ್ರೂವ್ ಮಾಡ್ಬೋದು. ಅವರಿಗೆ ಪ್ರಾಪರ್ ಆಗಿರುವಂಥ ಇನ್ಕಮ್ ಬರ್ತಾ ಇದ್ದರೆ ನ್ಯೂಟ್ರಿಷನಲ್ ಲೆವೆಲು ಸಹ ಇನ್ಕ್ರೀಸ್ ಆಗುತ್ತೆ. ಚೈಲ್ಡ್ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಅಥವಾ ಅರ್ಲಿ ಮ್ಯಾರೇಜ್ಗೆ ಸಂಬಂಧಪಟ್ಟಂತಹ ಅವೇರ್ನೆಸ್ಸು ಸಹ ಬರುತ್ತೆ. ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂಥ ಅವೇರ್ನೆಸ್ಸು ಸಹ ಅವರಲ್ಲಿ ಆಟೋಮೆಟಿಕಲಿ ಬರುತ್ತೆ ಅಂತ ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಮೇನ್ಸಲ್ಲಿ ನಾವು ಈ ಒಂದು ಟಾಪಿಕನ್ನು ಕನ್ಸಿಡರ್ ಮಾಡ್ಬೋದು. ಜೊತೆಗೆ ಪ್ರಿಲಿಮ್ಸಲ್ಲೂ ಸಹ ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸನ್ನು ಕೇಳ್ತಾರೆ. ಯಾರು ರಿಲೀಸ್ ಮಾಡಿದ್ದಾರೆ, ಭಾರತದ ಒಂದು ರ್ಯಾಂಕಿಂಗ್ ನೇಬರಿಂಗ್ ಕಂಟ್ರಿಗಳೊಂದಿಗೆ ಕಂಪೇರ್ ಮಾಡ್ತಾನೂ ಸಹ ಕೇಳ್ತಾರೆ. ಪಾಕಿಸ್ತಾನವನ್ನು ಹೊರತುಪಡಿಸಿ ಬೇರೆ ಎಲ್ಲ ನೇಬರಿಂಗ್ ಕಂಟ್ರೀಸ್ಗಳು ಆಲ್ಮೋಸ್ಟ್ ಭಾರತಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸನ್ನು ಮಾಡಿದವೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದ್ರೆ ಸಾಕು. ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕಾಗಿರೋದು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಡಿನಲ್ಲಿ ಫುಡ್ ಗ್ರೇನ್ಸ್ಗಳನ್ನು ಪರ್ಚೇಸ್ ಮಾಡುವುದನ್ನು ಸೆಂಟ್ರಲ್ ಗೌರ್ಮೆಂಟ್ ರೆಸ್ಟ್ರಿಕ್ಷನನ್ನು ಹಾಕ್ತಾ ಇದೆ. ಇಲ್ಲಿ ಲಿಮಿಟೇಷನ್ಸ್ ಮೇಲೆ ನಿಗಾ ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಆರ್ಟಿಕಲಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದರೆ GS ಪೇಪರ್ 3 ನಡಿನಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅನ್ನುವಂಥ ಒಂದು ಟಾಪಿಕನ್ನು ಕಾಣ್ತಾ ಇದ್ದೀವಿ. ಹಾಗೂ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಈ ಒಂದು ಟಾಪಿಕನ್ನು ಕನೆಕ್ಟ್ ಮಾಡ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಈ ಒಂದು ಡಿಸಿಷನನ್ನು ಯಾಕೆ ತೆಗೆದುಕೊಂಡಿದೆ, ಇಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಅಂದರೆ ಏನು, ಇದರಿಂದ ಆಗ್ತಕ್ಕಂಥ ಒಂದು ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಒಂದು ಫಂಕ್ಷನ್ ಯಾವ ರೀತಿಯಾಗಿದೆ, ಇದರ ಒಂದು ರೆಗ್ಯುಲೇಷನನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಮೊದಲೇದಾಗಿ ಈ ಒಂದು ಆರ್ಟಿಕಲಲ್ಲಿರುವಂಥ ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಯಾವ ರೀತಿಯಾಗಿ ಚೇಂಜಸನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಡಿನಲ್ಲಿ ಇವತ್ತು ಫುಡ್ ಗ್ರೇನ್ಸ್ಗಳನ್ನು ಬಿಡ್ಡಿಂಗ್ ಮಾಡ್ತಾರೆ. ಸರ್ಪ್ಲಸ್ ಅಮೌಂಟಲ್ಲಿ ಏನಾದರೂ ಫುಡ್ ಗ್ರೇನ್ಸ್ ಇದ್ದರೆ ಬಿಡ್ಡಿಂಗ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಮೊದಲು ಯಾವ ರೀತಿಯಾಗಿತ್ತು ಅಂದರೆ ಕ್ವಾಂಟಿಟಿ ಆಧಾರದ ಮೇಲೆ ನೋಡಿದರೆ 3000 ಟನ್ನಷ್ಟು ಬಿಡ್ಡಿಂಗನ್ನು ಮಾಡಲಾಗ್ತಿತ್ತು ಪರ್ ಬೈಯರ್ನ ಆಧಾರದ ಮೇಲೆ. ಇವಾಗ ನೀವೇನಾದರೂ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಡಿನಲ್ಲಿ ಫುಡ್ ಗ್ರೇನ್ಸ್ಗಳನ್ನು ಖರೀದಿ ಮಾಡ್ತಾ ಇದ್ದೀರಿ ಅಂತಂದರೆ, ಆ್ಯಸ್ ಅ ಬೈಯರ್ ಆಗಿ ನೀವು ಖರೀದಿ ಮಾಡ್ತಾ ಇದ್ದೀರಿ ಅಂತಂದರೆ ಮ್ಯಾಕ್ಸಿಮಮ್ ನೀವು 3000 ಟನ್ನಷ್ಟು ಫುಡ್ ಗ್ರೇನ್ಸ್ಗಳನ್ನ ತೆಗೆದುಕೊಳ್ಬೋದು. ಮ್ಯಾಕ್ಸಿಮಮ್ ಕ್ವಾಂಟಿಟಿಯನ್ನು ಈ ಮೊದಲು ಫಿಕ್ಸ್ ಮಾಡಿತ್ತು. ಇವಾಗ ಈ ಒಂದು ಮ್ಯಾಕ್ಸಿಮಮ್ ಕ್ವಾಂಟಿಟಿಯನ್ನು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಕೇವಲ 10ರಿಂದ 100 ಟನ್ನಷ್ಟು ಮ್ಯಾಕ್ಸಿಮಮ್ ಆಗಿ ಒಬ್ಬ ವ್ಯಕ್ತಿ ತೆಗೆದುಕೊಳ್ಬೋದು ಅಥವಾ ಬೈ ಮಾಡ್ಬೋದು ಅನ್ನುವಂಥದ್ದಾಗಿ. ಸೊ ಕ್ವಾಂಟಿಟಿನಲ್ಲಿ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಬದಲಾವಣೆಯನ್ನು ಮಾಡ್ತಾ ಇದೆ. ಯಾಕೆಂತಂದರೆ ಇವತ್ತು ಸ್ಮಾಲ್ ಹಾಗೂ ಮಾರ್ಜಿನಲ್ ಬೈಯರ್ಸ್ಗಳು ಸಹ ಮುಂದಾಗಬೇಕು. ಅವರು ಸಹ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಡಿನಲ್ಲಿ ಪರ್ಚೇಸನ್ನು ಮಾಡಲಿಕ್ಕೆ ಮುಂದಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವಾಗ ಲಾರ್ಜ್ ಸ್ಕೇಲಲ್ಲಿ ಕೇವಲ ಕೆಲವೇ ಜನರು 3000 ಟನ್ನಷ್ಟು ಫುಡ್ ಗ್ರೇನ್ಸ್ಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಬೇರೆಯವ್ರಿಗೂ ಸಹ ಇಲ್ಲಿ ವಂಚಿತ ಆಗಬಾರ್ದು. ಅವರು
ಅವಳು ಸಹ ಈ ಒಂದು ಸ್ಕೀಮಿಂದ ಬೆನಿಫಿಟನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಲಿಮಿಟೇಷನ್ಸಲ್ಲಿ ಬದಲಾವಣೆಯನ್ನು ಮಾಡಿದೆ, ಕ್ವಾಂಟಿಟಿ ನಡಿನಲ್ಲಿ ಬದಲಾವಣೆ ಮಾಡಿದೆ ಅನ್ನುವುದನ್ನು ಈ ಒಂದು ಆರ್ಟಿಕಲಿಂದ ನಾವು ತೆಗೆದುಕೊಳ್ಬೋದು. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ರೀಸನ್ಸನ್ನು ಯಾವ ರೀತಿಯಾಗಿ ಕೊಡ್ತಾ ಇದೆ. ರೀಸೆಂಟ್ ಟೈಮಲ್ಲಿ ನಾವು ಅಗ್ರಿಕಲ್ಚರ್ ಪ್ರೊಡಕ್ಷನನ್ನು ಕನ್ಸಿಡರ್ ಮಾಡಿದರೆ ಅಗ್ರಿಕಲ್ಚರ್ ಈಲ್ಡ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗಿದೆ. ಯಾಕೆಂದರೆ ಟೆಂಪ್ರೇಚರ್ ಹೆಚ್ಚಾಗಿರುವಂಥ ಕಂಡೀಷನ್ಸ್ ಆಗಿರಬಹುದು, ಹಾಗೂ ಟೈಮ್ಲಿ ಬೇಸಿಸ್ ಮೇಲೆ ನಾವು ರೇನನ್ನು ಕಾಣ್ತಾ ಇಲ್ಲ, ಮಳೆ ಸರಿಯಾಗಿ ಬರದೇ ಇರುವಂಥ ಸಿಚುವೇಶನ್ಸ್ಗಳಿಂದಾಗಿ ಇವತ್ತು ಪ್ರಾಪರ್ ಆಗಿ ನಾವು ಅಗ್ರಿಕಲ್ಚರ್ ಈಲ್ಡನ್ನು ಕಾಣ್ತಾ ಇಲ್ಲ. ಸೊ ಕೃಷಿಯಿಂದ ಬರ್ತಕ್ಕಂಥ ಉತ್ಪನ್ನ ಹೆಚ್ಚಾಗಿದ್ದರೆ ಮಾತ್ರ ಇವತ್ತು ನಾವು ಫುಡ್ ಕಾರ್ಪೊರೇಷನ್ ಅಡಿಯಲ್ಲಿ ಹೆಚ್ಚು ಸ್ಟಾಕನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ಕನ್ಸರ್ನೂ ಇದೆ. ಜೊತೆಗೆ ಇವತ್ತು ಸ್ಮಾಲ್ ಹಾಗೂ ಮಾರ್ಜಿನಲ್ ಬಯರ್ಸ್ಗಳು ಸಹ ಮುಂದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಲಿಮಿಟೇಷನ್ಸನ್ನು ಹಾಕ್ತಾ ಇದ್ದಾರೆ. ಕೆಲವು ಜನರು ಇವತ್ತು ಬೈ ಮಾಡೋದ್ರ ಬದಲಾಗಿ ಹೆಚ್ಚು ಜನರು ಬೈ ಮಾಡೋದ್ರಿಂದನೂ ಸಹ ನಾವು ಈ ಒಂದು ಸ್ಕೀಮ್ನ ಇಂಟೆನ್ಷನನ್ನು ಫುಲ್ಫಿಲ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಡಿಸಿಷನ್ನ ತೆಗೆದುಕೊಂಡಿದೆ. ಸೊ ಪ್ರೆಸೆಂಟ್ ಅಪ್ಡೇಷನ್ ಅಥವಾ ಸೆಂಟ್ರಲ್ ಡೈರೆಕ್ಷನ್ ನಿಮಗೆ ಕ್ಲಿಯರ್ ಆಗಿದೆ. ಇಲ್ಲಿ ಅಪೋಸಿಷನ್ ಪಾರ್ಟಿಗೆ ಸಂಬಂಧಪಟ್ಟಂಥ ಪಾಯಿಂಟ್ಸ್ಗಳು ನಮಗೇನು ಇಂಪಾರ್ಟೆಂಟ್ ಆಗೋದಿಲ್ಲ, ಅದನ್ನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇವಾಗ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ಅಂದರೆ ಏನು ಅಂತ ನಾವು ತಿಳಿದುಕೊಳ್ಬೇಕು. ಇದು ಆಲ್ರೆಡಿ ನೋಡಿದ್ರಿ, FCIನಲ್ಲಿರ್ತಕ್ಕಂಥ ಸರ್ಪ್ಲಸ್ ಫುಡ್ ಗ್ರೇನ್ಗಳನ್ನು ಈ ಆಕ್ಷನ್ಗೆ ಇಡ್ತಾರೆ. ಓಪನ್ ಮಾರ್ಕೆಟಲ್ಲಿ ಎಲ್ಲರೂ ಸಹ ಬೈ ಮಾಡ್ತಕ್ಕಂಥ ಒಂದು ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡ್ತಾರೆ. ಇದರಿಂದ ಮಾರ್ಕೆಟಲ್ಲಿ ಇವತ್ತು ಫುಡ್ ಗ್ರೇನ್ಸ್ಗಳ ಒಂದು ಸಪ್ಲೈಯನ್ನು ಎನ್ಶೋರ್ ಮಾಡ್ಬೋದು. ಒಂದು ವೇಳೆ ಏನಾದರೂ ಸಪ್ಲೈ ಕಡಿಮೆ ಇದ್ದಾಗ ಏನಾಗುತ್ತೆ ಅಂದರೆ ಇನ್ಫ್ಲೇಷನ್ ಆಗುತ್ತೆ. ವೀಟ್ ಅಥವಾ ರೈಸ್ಗಳ ಒಂದು ಪ್ರೈಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಪ್ರೈಸನ್ನು ಸಹ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ಫ್ಲೇಷನ್ ಆಗಬಾರ್ದು, ಅದರಲ್ಲೂ ಫುಡ್ ಗ್ರೇನ್ಸ್ಗಳ ಒಂದು ಇನ್ಫ್ಲೇಷನ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಆಪ್ಷನನ್ನು ಪ್ರೊವೈಡ್ ಮಾಡುತ್ತೆ. ಇದರಿಂದ ಬಯರ್ಸ್ಗಳು ತೆಗೆದುಕೊಳ್ತಾರೆ, ಆಟೋಮೆಟಿಕಲಿ ಮಾರ್ಕೆಟಲ್ಲಿ ಸಪ್ಲೈ ಇನ್ಕ್ರೀಸ್ ಆಗುತ್ತೆ. ಸೊ ಇದರಿಂದ ಪ್ರೈಸ್ ಸ್ಟೆಬಿಲೈಸ್ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಸರ್ಕಾರ ಸರ್ಪ್ಲಸ್ ಆಗಿರ್ತಕ್ಕಂಥ ಫುಡ್ ಗ್ರೇನ್ಸ್ಗಳನ್ನು ಈ ಆಕ್ಷನ್ನ ಮುಖಾಂತರ ಮಾರ್ಕೆಟ್ಗೆ ಬಿಡ್ತಾರೆ ಅಂತ. ಸೊ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ನಡಿನಲ್ಲಿ FCIಲಿರ್ತಕ್ಕಂಥ ಸರ್ಪ್ಲಸ್ ಆಗಿರುವಂತಹ ವೀಟ್ ಹಾಗೂ ರೈಸ್ ಸ್ಟಾಕನ್ನು ಮಾರ್ಕೆಟಲ್ಲಿ ರಿಲೀಸ್ ಮಾಡಲಾಗುತ್ತೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್. ಇನ್ನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದನ್ನು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದರ ಒಂದು ಕನ್ಸರ್ನ್ ಯಾವ ರೀತಿ ಆಗಿದೆ, ಇದು ಸರ್ಕಾರ ಓನ್ ಮಾಡ್ತಕ್ಕಂಥ ಒಂದು ಕಾರ್ಪೊರೇಷನ್ ಆಗಿದೆ. ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡೋದರಲ್ಲಿ ನಮ್ಮ ದೇಶದಲ್ಲಿ ಇವತ್ತು ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಬೇಕು ಅಂತಂದರೆ ಪ್ರಾಪರ್ ಆಗಿರುವಂಥ ಒಂದು ರೆಗ್ಯುಲೇಟರಿ ಅಂತಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ 1965 FCIಯನ್ನು ಸ್ಥಾಪನೆ ಮಾಡಿದ್ದಾರೆ. 1964 ಒಂದು ಆ್ಯಕ್ಟನ್ನು ಜಾರಿಗೆ ತರಲಾಗುತ್ತೆ, ಫುಡ್ ಕಾರ್ಪೊರೇಷನ್ ಆ್ಯಕ್ಟ್. ಈ ಒಂದು ಆ್ಯಕ್ಟ್ನ ಮುಖಾಂತರ 1965 FCIಯನ್ನು ಸ್ಥಾಪನೆ ಮಾಡಿದ್ದಾರೆ. ಅಡಿಕ್ವೇಟ್ ಆಗಿರ್ತಕ್ಕಂಥ ಫುಡ್ ಗ್ರೇನ್ಸ್ಗಳು ಅವೈಲೇಬಲ್ ಇರಬೇಕು. ನಮ್ಮ ದೇಶದಲ್ಲಿ ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಬೇಕು, ಜೊತೆಗೆ ಪ್ರೈಸ್ ಸ್ಟೆಬಿಲಿಟಿಯನ್ನು ಸಹ ತರಬೇಕು. ಫುಡ್ ಗ್ರೇನ್ಸ್ಗಳ ಪ್ರೈಸ್ ಸ್ಟೆಬಿಲಿಟಿಯನ್ನು ತರಲಿಕ್ಕೂ ಸಹ ಈ ಒಂದು ಫುಡ್ ಕಾರ್ಪೊರೇಷನ್ ಸಹಕಾರಿ ಆಗ್ತಾ ಇದೆ ಅನ್ನುವಂಥದ್ದು. ಇದು ಆ್ಯಕ್ಚುಲಿ ಬಫರ್ ಸ್ಟಾಕನ್ನು ಮೇಂಟೈನ್ ಮಾಡುತ್ತೆ. ಫುಡ್ ಗ್ರೇನ್ಸ್ಗಳ ಒಂದು ಬಫರ್ ಸ್ಟಾಕನ್ನು ಮೇಂಟೈನ್ ಮಾಡೋದ್ರ ಮುಖಾಂತರ ಅವೈಲಬಿಲಿಟಿಯನ್ನು ಇದು ಎನ್ಶೋರ್ ಮಾಡುತ್ತೆ. ಇದರಿಂದಾಗಿ ಕ್ರೈಸಿಸ್ನ ಸಂದರ್ಭದಲ್ಲಿ ಬೇಕಾಗ್ತಕ್ಕಂಥ ಒಂದು ಫುಡ್ ಡಿಮ್ಯಾಂಡನ್ನು ಇದು ಮೀಟ್ ಮಾಡುತ್ತೆ ಅಂತ. ಇಲ್ಲಿ 3 ಫಂಕ್ಷನ್ ಅಂತಂದರೆ, ಒಂದು ಬಫರ್ ಸ್ಟಾಕನ್ನು ಮೇಂಟೈನ್ ಮಾಡುತ್ತೆ. ಈ ಒಂದು ಬಫರ್ ಸ್ಟಾಕನ್ನು ಮೇಂಟೈನ್ ಮಾಡಲಿಕ್ಕೆ ಕಾರಣ ಯಾವ ರೀತಿಯಾಗಿದೆ ಅಂದರೆ ಫುಡ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡುವಂಥದ್ದು. ಅಡಿಕ್ವೇಟ್ ಆಗಿರ್ತಕ್ಕಂಥ ಒಂದು ಅವೈಲಬಿಲಿಟಿಯನ್ನು ಇದು ಎನ್ಶೋರ್ ಮಾಡ್ತಾ ಇದೆ ಅನ್ನುವಂಥ ಒಂದು ಪಾಯಿಂಟ್ ಆಗಲಿ, ಹಾಗೂ ಸ್ಮಾಲ್ ಮತ್ತು ಮಾರ್ಜಿನಲ್ ಬಯರ್ಸ್ಗೂ ಸಹ ಸಹಕಾರಿ ಆಗುವಂತೆ ಇವತ್ತು ಒಂದು ಇನಿಷಿಯೇಟಿವನ್ನು ತೆಗೆದುಕೊಂಡಿದೆ. ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮ್ ನಡಿನಲ್ಲಿ ಬಿಡ್ಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕ್ವಾಂಟಿಟಿ ಮೇಲೆ ನಿಗಾ ವಹಿಸ್ತಾ ಇದೆ ಅನ್ನುವಂಥ ಒಂದು ಪಾಯಿಂಟ್ ಆಗಿರ್ಬೋದು. ಹಾಗೂ ಥರ್ಡ್ ಪಾಯಿಂಟ್ ಅಂತಂದರೆ, ಒಂದು ವೇಳೆ ಇವತ್ತು ಇನ್ಫ್ಲೇಷನ್ ಆಗ್ತಾ ಇದ್ದರೆ, ಅದರಲ್ಲೂ ಫುಡ್ ಗ್ರೇನ್ಸ್ಗಳ ಇನ್ಫ್ಲೇಷನ್ ಆಗ್ತಾ ಇದ್ದರೆ ಇದನ್ನು ಕರ್ಬ್ ಮಾಡಲಿಕ್ಕೂ ಸಹ ಸ್ಟಾಕಲ್ಲಿರ್ತಕ್ಕಂತಹ ಗ್ರೇನ್ಸ್ಗಳನ್ನು ರಿಲೀಸ್ ಮಾಡುತ್ತೆ. ಇದರಿಂದ ಮಾರ್ಕೆಟಲ್ಲಿಯೂ ಸಹ ಒಂದು ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡುತ್ತೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಂಪಾರ್ಟೆಂಟು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪಾಲಿಟಿಯಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಮೆಂಬರ್ಸ್ಗಳನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಮೊದಲ ಸ್ಟೇಟ್ಮೆಂಟಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ನಾಮಿನೇಷನನ್ನು ಮಾಡಿದೆ, ಗವರ್ನರ್ ಜನರಲ್ ಅವರು ನಾಮಿನೇಟ್ ಮಾಡಿದ್ದಾರೆ ಅನ್ನುವಂಥದ್ದಾಗಲಿ, ಹಾಗೂ ಥರ್ಡ್ ಆಪ್ಷನಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ಗಳ ಮುಖಾಂತರ ಎಲೆಕ್ಟ್ ಮಾಡಿದ್ದಾರೆ ಅಂತ. ಇನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ ಮೆಂಬರ್ಸ್ಗಳನ್ನು ಎಲೆಕ್ಟ್ ಮಾಡಿದೆ ಅನ್ನುವಂಥದ್ದಾಗಿ ಕೊಟ್ಟಿದ್ದಾರೆ. ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮಗೇನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.